ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಫೈನಲ್ ಆದ್ರೂ ಕೂಡ ಅಲ್ಲಿ ನಡೀತಾ ಇದ್ದ ಕೋಲಾಹಲಕ್ಕೆ ಬ್ರೇಕ್ ಬೀಳೋ ಲಕ್ಷಣಗಳು ಕಾಣ್ತಾ ಇಲ್ಲ. ಪಾಪ ಬೆಂಗಳೂರು ಮೂಲದ ಗೌತಮ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಆದ್ರೆ ಕಾಂಗ್ರೆಸ್ನಲ್ಲಿರುವ ಬಣ ಬಡಿದಾಟ ಅವ್ರನ್ನೆಲ್ಲಿ ಕೆಡವುತ್ತೋ ಅನ್ನೋ ಆತಂಕ ಗೌತಮ್ರಲ್ಲಿದೆ. ಕೋಲಾರದಲ್ಲಿ ರಂಗೇರಿದ ಲೋಕಸಮರ, ಕೈ ಅಭ್ಯರ್ಥಿ ಕೆಡವಲು ದೋಸ್ತಿಗಳ ತಂತ್ರ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಣ ಕಾವೇರುತ್ತಿದ್ದು ದಿನದಿಂದ ದಿನಕ್ಕೆ ಚುನಾವಣೆ ರಂಗು ಪಡೆದುಕೊಳ್ಳುತ್ತಿದೆ. ಈ ಪೈಕಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಬಿಜೆಪಿ ಜೆಡಿಎಸ್ ಮುಖಂಡರೊಂದಿಗೆ ಈಗಾಗಲೇ ಕೋಲಾರ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಮನ್ವಯ ಸಭೆ ನಡೆಸಿ ಕ್ಷೇತ್ರವನ್ನ ಒಂದು ಸುತ್ತು ಹಾಕಿದ್ದಾರೆ. ಕೋಲಾರ ಕ್ಷೇತ್ರದಲ್ಲಿ ಆರಂಭವಾದ ಸಮನ್ವಯ ಸಭೆಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ, ಚಿಂತಾಮಣಿ ಸೇರಿ 8 ವಿಧಾನಸಭಾ ಕ್ಷೇತ್ರದಲ್ಲೂ ಸಭೆಗಳು ಮುಕ್ತಾಯಗೊಂಡಿದೆ. ಬಿಜೆಪಿಯ ಸಂಸದ ಮುನಿಸ್ವಾಮಿ, 5 ಜನ ಮಾಜಿ ಶಾಸಕರುಗಳು, ಜೆಡಿಎಸ್ನ 3 ಶಾಸಕರುಗಳು ಹಾಗೂ ಮಾಜಿ ಶಾಸಕರುಗಳು ಕೂಡ ಈ ಸಮನ್ವಯ ಸಭೆಗಳಲ್ಲಿ ಒಂದಾಗಿ ಭಾಗವಹಿಸುವ ಮೂಲಕ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಬಿಜೆಪಿಯಿಂದ ಸಂಸದ ಮುನಿಸ್ವಾಮಿ ನೇತೃತ್ವ ವಹಿಸಿದ್ರೆ ಜೆಡಿಎಸ್ನಿಂದ ವಿಧಾನ ಪರಿಷತ್ ಸದಸ್ಯ ಎಂಚರ ಗೋವಿಂದರಾಜು ನೇತೃತ್ವ ವಹಿಸಿದ್ದಾರೆ. ಈ ಮೂಲಕ ಜೆಡಿಎಸ್ ಅಭ್ಯರ್ಥಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಇತ್ತ ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದಾದ ಮೇಲೆ ಒಂದು ಸವಾಲುಗಳು ಎದುರಾಗುತ್ತಿವೆ. ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿನ ಗುಂಪುಗಾರಿಕೆಯನ್ನ ಸರಿದೂಗಿಸಿಕೊಂಡು ಹೋಗುವುದೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಗೌತಮ್ ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ಹೇಳಿದ್ದಾರೆ, ನೀವು ಬರಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಖಂಡಿತವಾಗಿ ಕೂಡ ಸಮಯ ಅಡ್ಜಸ್ಟ್ ಮಾಡಿಕೊಂಡು ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಒಂದೇ, ನನಗೆ 2-2 ಇಲ್ಲಿ ಮೊದಲು ಗೆಲ್ಲಬೇಕು, ಇವೆರಡೂ ಕೂಡ ಗೆಲ್ಲೇಬೇಕು. ಏನು ಆಗಲ್ಲ, ನಾನು ಬದುಕಿರೋವರೆಗೂ ಎಲ್ಲಿ ನನ್ನನ್ನು ದೂರ ಇಡೋಕ್ಕಾಗೋದಿಲ್ಲ, ಅದು ಅವರ ಭಾವನೆಯೂ ಇಲ್ಲ. ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಬಣ ಕಂಟಕ. ಸದ್ಯ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಮೂಲತಃ ಬೆಂಗಳೂರಿನವರಾಗಿದ್ದು ಕೋಲಾರಕ್ಕೆ ಮಾತ್ರ ಹೊಸಮುಖ. ಹೀಗಾಗಿ ಗೌತಮ್ ತಮಗಿರುವ ಕಡಿಮೆ ಸಮಯದಲ್ಲಿ ಕ್ಷೇತ್ರವನ್ನ ಒಂದು ಸುತ್ತು ಹಾಕಿ ಕ್ಷೇತ್ರ ಪರಿಚಯ ಮಾಡಿಕೊಳ್ಳೋದ್ರ ಜೊತೆಗೆ ಕೆಎಚ್ ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಬಣದ ಗುಂಪುಗಾರಿಕೆಯನ್ನು ಸರಿಪಡಿಸಿಕೊಳ್ಳುವುದು, ಅದರ ಜೊತೆಗೆ ಚುನಾವಣೆಯನ್ನ ಸಮರ್ಥವಾಗಿ ಎದುರಿಸುವುದು ಬಿಗ್ ಸವಾಲಿನ ಕೆಲಸವಾಗಿದೆ. ಇನ್ನು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ 2 ಗುಂಪುಗಳಾಗಿ ನಾಮಪತ್ರ ಸಲ್ಲಿಸಿದ್ದು ಸಿಎಂ ಡಿಸಿಎಂ ಪ್ರಚಾರದ ಕಾರ್ಯಕ್ರಮಕ್ಕೆ ಕೆಎಚ್ ಮುನಿಯಪ್ಪಗೆ ಆಹ್ವಾನ ನೀಡದೇ ಇರುವುದು ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದನ್ನ ಸಾರಿ ಸಾರಿ ಹೇಳ್ತಿದೆ. ಆದರೆ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 4 ಕ್ಷೇತ್ರಗಳಲ್ಲಿ ರಮೇಶ್ ಕುಮಾರ್ ಬಣದ ಶಾಸಕರಿರುವುದು, ಎಲ್ಲಾ ಶಾಸಕರು ಸದ್ಯ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಪರ ಪ್ರಚಾರ ಮಾಡುತ್ತಿರುವುದು ಒಂದು ರೀತಿಯ ಆಕ್ಸಿಜನ್ ಕೊಟ್ಟಂತಾಗಿದೆ. ಈಗ ಬಂದಾಗ ನನಗೆ ಎಲ್ಲೋ ಒಂದು ಕಡೆ ಒಂದು ದಿಗಿಲಿತ್ತು, ಏನಪ್ಪ ಈಗ ಈ ಥರ ಆಯಿತು ಅಂತ. ಆದರೆ ನನ್ನ ಕ್ಯಾಂಡಿಡೇಚರ್ ಅನೌನ್ಸ್ ಆದ ಮೇಲೆ ಎಲ್ಲ ಲೀಡರ್ಗಳು ಪರ್ಸ್ನಲಾಗಿ ನಾನು ಕಂಗ್ರ್ಯಾಚುಲೇಟ್ ಮಾಡಿದ್ರು. ನಾನು ಎಲ್ಲರ ಆಶೀರ್ವಾದ ತಗೊಂಡೆ. ಹಾಗಾಗಿ ಕಾರ್ಯಕರ್ತರನ್ನೆಲ್ಲ ತುಂಬ ಸಂತೋಷ. ನೀವು ಯಾರನ್ನೇ ಕೇಳಿ ನಮ್ಮ ಕಾರ್ಯಕರ್ತ, ಹಾಗಾಗಿ ಇದು ಭದ್ರಕೋಟೆ, ಇದು ನಮಗೆ ಹೆಲ್ಪ್ ಆಗುತ್ತೆ. ಒಟ್ಟಾರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ರೆ, ಇತ್ತ ಕಾಂಗ್ರೆಸ್ ಅಭ್ಯರ್ಥಿಗೆ ಪಕ್ಷದಲ್ಲಿನ ಭಿನ್ನಮತ ಸವಾಲಾಗಿ ಪರಿಣಮಿಸಿದೆ. ಇದು ಕಾಂಗ್ರೆಸ್ ಅಭ್ಯರ್ಥಿಗೆ ಎಷ್ಟರ ಮಟ್ಟಿನ ಯಶಸ್ಸು ನೀಡುತ್ತದೆ ಅನ್ನೋದು ಪ್ರಮುಖ ಪ್ರಶ್ನೆಯಾಗಿದೆ. ರವಿ, ಪಬ್ಲಿಕ್ ಟಿವಿ, ಕೋಲಾರ.